ನಮ್ಮ ದೇಹದಲ್ಲಿ 70% ಜಾಸ್ತಿ ನೀರೇ ಇರುವಂತದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಿದ್ರೆ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನೀರಿನ ಒಂದು ಸೇವನೆ ನಾವ್ ಹೇಗ್ ಮಾಡ್ಬೇಕು? ವಾತ ಪ್ರಕೃತಿಯವರು, ಪಿತ್ತ ಪ್ರಕೃತಿಯವರು, ಕಫ ಪ್ರಕೃತಿಯವರು ನೀರಿನ ಸೇವನೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನಿಮ್ಗೆಲ್ಲ ತಿಳಿದಂತೆ ನೀರು ಜಲ ಮಹಾಭೂತ. ನೀರು ಅತಿಯಾದರೂ ಸಮಸ್ಯೆ, ನೀರು ಇಲ್ಲದೆ ಇದ್ರೂ ಸಮಸ್ಯೆ, ಮಳೆ ಆದ್ರೂ ಸಮಸ್ಯೆ, ಮಳೆ ಆಗದೆ ಇದ್ರೂ ಸಮಸ್ಯೆ. ಹೀಗೆ ಮನುಷ್ಯ ಈ ನೀರಿನ ಹಲವು ಆಯಾಮಗಳನ್ನ ಪ್ರತಿನಿತ್ಯ ನೋಡ್ತಾನೆ ಇರ್ತಾನೆ. ಅದ್ರಲ್ಲೂ ಈ ವರ್ಷದ ಮಳೆಗಾಲವನ್ನ ನೋಡುವಾಗ ಒಮ್ಮೊಮ್ಮೆ ಮಳೆ ಬಂದ್ರೆ ಪ್ರವಾಹದ ರೀತಿಯಲ್ಲಿ ಮಳೆ, ಹಾಗೆ ಬಿಸಿಲು ಬಂದ್ರೆ ನಮ್ಮ ಭತ್ತದ ಗದ್ದೆ ಎಲ್ಲ ಒಣಗಿ ಹೋಗೋ ರೀತಿಯ ಒಂದು ಬಿಸಿಲು. ಈ ರೀತಿಯಾದ ಚಿತ್ರ ವಿಚಿತ್ರವಾದಂತಹ ಒಂದು ಏರಿಳಿತವನ್ನ ನಾವು ಪ್ರಕೃತಿಯಲ್ಲಿ ನೋಡುವಾಗ ನನಗನ್ಸಿತ್ತು, ನಮ್ಮ ಪ್ರಕೃತಿಯಲ್ಲೂ ಕೂಡ ನೀರಿನ ಒಂದು ಪ್ರಭಾವ ಹೀಗೆ ಇದೆ. ಅಂದರೆ ವಾತ ಪ್ರಕೃತಿಯವರು ಯಾವ ರೀತಿಯಲ್ಲಿ ನೀರಿನ ಸೇವನೆ ಮಾಡ್ಬೇಕು, ಎಷ್ಟು ನೀರನ್ನ ಸೇವನೆ ಮಾಡ್ಬೇಕು, ಹೇಗೆ ಸೇವನೆ ಮಾಡ್ಬೇಕು, ಪಿತ್ತದವರಲ್ಲಿ ಹೇಗೆ, ಕಫದವರಲ್ಲಿ ಹೇಗೆ ಅನ್ನೋ ವಿಷಯದ ಬಗ್ಗೆ ಕೂಡ ಆಯುರ್ವೇದದಲ್ಲಿ ತುಂಬಾ ವಿವರವಾಗಿ ಉಲ್ಲೇಖ ಸಿಗತ್ತೆ. ಅದೇ ಕೆಲವೊಂದಿಷ್ಟು ವಿಷಯಗಳನ್ನ ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ವಾತದ ಗುಣವೇ ಹೇಳುವಂತೆ ಅದು ರೂಕ್ಷ, ಅದು ಶೀತ, ಮತ್ತೆ ಅದು ಲಘು. ಹಾಗಾಗಿ ಈ ನೀರನ್ನ ಸೇವನೆ ಮಾಡುವಾಗ, ನೀರನ್ನ ಕುಡಿಯುವಾಗ ಅಥವಾ ನೀರನ್ನ ಬಳಸುವಾಗ ವಾತಜ ಸಮಸ್ಯೆ ಇದ್ದವರು ಅಥವಾ ವಾತದ ಪ್ರಕೃತಿಯನ್ನ ಹೊಂದಿದವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಚ್ಚಗಿನ ನೀರನ್ನ ಅಥವಾ ಬಿಸಿ ನೀರಿನ ಬಳಕೆಯನ್ನೇ ಮಾಡ್ಬೇಕು. ನಿಮ್ಮ ದೇಹ ವಾತಜ ಆಗಿದ್ದಿದ್ರೆ ಅಥವಾ ನಿಮ್ಮಲ್ಲಿ ಈಗೇನಾದ್ರೂ ವಾತಜ ಸಂಬಂಧಪಟ್ಟಂತಹ ದೋಷಗಳು ಅಂದ್ರೆ ಯಾವ್ಯಾವ ಸಮಸ್ಯೆಗಳು, ಗಂಟುಗಳಲ್ಲಿ ಬಂದಂತಹ ನೋವುಗಳಾಗಿರ್ಬೋದು, ಪಾರ್ಕಿನ್ಸನ್ಸ್ ಅಂತಹ ಕಂಪವಾತದ ವ್ಯಾಧಿಗಳಾಗಿರ್ಬೋದು, ನರಗಳಿಗೆ ಸಂಬಂಧಪಟ್ಟಂತಹ ನರಗಳ ಸೆಳೆತ, ಒಡೆತ ಮುಂತಾದಂತಹ ನರಗಳ ಸಂಬಂಧಿ ವಿಷಯಗಳು, ನರಗಳ ಸಂಬಂಧಪಟ್ಟಂತಹ ರೋಗಗಳಾಗಿರ್ಬಹುದು. ಹಾಗೆ ನಿಮ್ಮ ದೇಹದಲ್ಲಿ ವಾತ ದೋಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳಿದ್ದಲ್ಲಿ ದಯಮಾಡಿ ತಣ್ಣೀರು ಸ್ನಾನ ಮಾಡಬೇಡಿ, ದಯಮಾಡಿ ತಣ್ಣೀರನ್ನ ಕುಡಿಯಬೇಡಿ. ಸ್ವಲ್ಪ ಬೆಚ್ಚಗೆ ಮಾಡಿ ಕಾದಾರಿದ ನೀರನ್ನ ನೀವು ಕುಡಿಯಬಹುದು ಅಥವಾ ಬಿಸಿ ನೀರನ್ನ ಕುಡಿಯಬಹುದು. ಸ್ನಾನಕ್ಕಂತೂ ಸದಾ ಕಾಲ ಬಿಸಿ ನೀರನ್ನೇ ಬಳಸಬೇಕು. ಇನ್ನು ಎಷ್ಟು ಕುಡಿಯಬೇಕು ಅಂತ ಬಂದಾಗ ನೋಡಿ, ತೀರಾ ಜಾಸ್ತಿ ಕುಡಿದ್ರೆ ನೀರಿನ ಶೀತಗುಣ ಹಾಗೂ ವಾತದ ಶೀತಗುಣ ತುಂಬಾ ಒಂದೇ ಆಗಿರೋದ್ರಿಂದ ತುಂಬಾ ಜಾಸ್ತಿ ನೀರನ್ನ ಕುಡಿದಾಗ ವಾತಜ ರೋಗಿಯಲ್ಲಿ ಅಥವಾ ವಾತಜ ಒಂದು ಪ್ರಕೃತಿ ಉಳ್ಳ ವ್ಯಕ್ತಿಯಲ್ಲಿ ಏನಾಗಬಹುದು ಅಂತಂದ್ರೆ ಬ್ಲೋಟಿಂಗ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಪ್ರಕೃತಿ ವಾತ ಮತ್ತೆ ನೀವು ತುಂಬಾ ನೀರನ್ನ ಕುಡಿತಿದ್ರ, ದಿವಸಕ್ಕೆ 3 ಲೀಟರ್ 4 ಲೀಟರ್ 5 ಲೀಟರ್ 6 ಲೀಟರ್ ಈ ತರ ಕುಡಿತಾ ಇದ್ದೀರಾ ಜಸ್ಟ್ ಬಿಕಾಸ್ ಯಾರೋ ಹೇಳಿದ್ರು ನೀರು ಒಳ್ಳೇದು ಅನ್ನೋ ಕಾರಣಕ್ಕೆ ಅಂತಂದ್ರೆ ನಿಮ್ಮಲ್ಲಿ ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣ, ಅಗ್ನಿಮಾಂದ್ಯತೆ, ಹಸಿವೆ ಆಗದೆ ಇರೋದು, ಊಟ ಸೇರದೆ ಇರೋದು, ಇಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಇನ್ನು ಪಿತ್ತದವರು ನೀರಿನ ಬಳಕೆ ಹೇಗ್ ಮಾಡ್ಬೇಕು? ಪಿತ್ತದವರ ದೇಹದ ಪ್ರಕೃತಿ ಈಗಾಗಲೇ ಉಷ್ಣ ವೀರ್ಯ, ಅವರ ದೇಹದಲ್ಲಿ ಉಷ್ಣ ಅಂಶ ಹೆಚ್ಚಿಗೆ ಇರೋದ್ರಿಂದ ಪಿತ್ತಜ ಪ್ರಕೃತಿಯವರು ಯಾವತ್ತಿದ್ರೂ ಸಹ ಶೀತಲ ಜಲಪಾನ, ಶೀತಲ ಜಲ ಸ್ನಾನ, ಶೀತಲವಾದಂತಹ ವಾತಾವರಣದಲ್ಲಿ ಇರುವಂತದ್ದು ಇದೆಲ್ಲ ಪಿತ್ತಜ ಪ್ರಕೃತಿಯವರಿಗೆ ಅತ್ಯಂತ ಸೂಕ್ತವಾದಂತಹ ಒಂದು ಬಳಕೆಯ ವಿಧಾನ. ಇನ್ನು ನೀರನ್ನು ಎಷ್ಟು ಕುಡಿಬೇಕು? ಪಿತ್ತಜ ಪ್ರಕೃತಿಯವರು ನೀರಿನ ಬಳಕೆಯನ್ನ ಅವರ ಹಸಿವೆಗನುಗುಣವಾಗಿ, ಅವರ ಅಗತ್ಯಕ್ಕನುಗುಣವಾಗಿ, ಅವರ ಬಾಯಾರಿಕೆಗೆ ಅನುಗುಣವಾಗಿ ಸೇವನೆ ಮಾಡಬಹುದು. ಯಾಕಂದ್ರೆ ಪಿತ್ತಜ ಬಾಹುಲ್ಯ ಇರುವ ವ್ಯಕ್ತಿಯಲ್ಲಿ ಬಾಯಾರಿಕೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಅದಕ್ಕನುಗುಣವಾಗಿ ನೀವು ನೀರನ್ನ ಕುಡಿಬಹುದು. ಹಾಗೆ ಪಿತ್ತಜ ಪ್ರಕೃತಿ ಅಥವಾ ಪಿತ್ತಜ ದೃಷ್ಟಿ ಇದ್ದ ವ್ಯಕ್ತಿಯಲ್ಲಿ ತುಂಬಾ ಕೈ ಬೆವರುವುದು, ಕಾಲ್ಪಾದ ಬೆವರುವ ಸಾಧ್ಯತೆಯೂ ಜಾಸ್ತಿ. ಹಾಗಿದ್ದಲ್ಲಿ ನೀವು ಅದಕ್ಕನುಗುಣವಾಗಿ ನೀರಿನ ಬಳಕೆಯನ್ನ ಮಾಡಬಹುದು. ತಂಪಾದ ನೀರನ್ನ ಸಹ ಕುಡಿಬಹುದು, ಶುದ್ಧವಾದದ್ದು. ಈಗ ನೋಡಿ, ನಾರ್ಮಲ್ ವಾಟರ್ ನ ನೀವು ಫಿಲ್ಟರ್ ಮಾಡಿ ಕುಡಿಬಹುದು, ಶುದ್ಧವಾದಂತಹ ತಣ್ಣೀರನ್ನ ಕುಡಿಬಹುದು. ಈ ರೀತಿಯಾಗಿ ಸೇವನೆ ಮಾಡಬಹುದು. ಇನ್ನು ಕಫಜ ವ್ಯಕ್ತಿಯಲ್ಲಿ ಆ ಗುಣ ಒಂದು ಗುರು ಗುಣ ಮತ್ತೆ ಶೀತ ಗುಣ, ಇದೆಲ್ಲ ಕಫದ ಗುಣಧರ್ಮಗಳು, ಆಯ್ತಾ. ಇನ್ನು ನಾವೇನಾದ್ರೂ ನೀರನ್ನ ಅತಿಯಾಗಿ ಕುಡಿದ್ರೆ, ಕಫಜ ವ್ಯಕ್ತಿಗಳಲ್ಲಿ ನೀರಿನ ಬಳಕೆ ಅತಿ ಆದ್ರೆ, ನೀರಿನ ಸೇವನೆ ಅತಿ ಆದ್ರೆ ಅವರ ದೇಹದಲ್ಲಿ ಊತ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ, ಅಥವಾ ಅವರ ದೇಹದಲ್ಲಿ ತುರಿಕೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಅವರ ದೇಹದಲ್ಲಿ ಅಲ್ಲಲ್ಲಿ ನೀರು ತುಂಬಿದಂತಹ ಭಾಗಗಳು ಅಥವಾ ಕಾಲಲ್ಲಿ ಪಾದ ಊದ್ಕೊಳ್ಳೋದು, ಮುಖ ಊದ್ಕೊಳ್ಳೋದು, ಕಣ್ಣಿನ ಕೆಳಗೆ ಊತ ಬರುವಂತದ್ದು, ಇಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಕಫಜ ರೋಗಿಯಲ್ಲಿ ನೀರನ್ನ ಸೇವನೆ ಅತಿ ಆದಾಗ ವಾಂತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಕಫಜ ವ್ಯಕ್ತಿಗಳು ಅಥವಾ ಕಫಜ ದೋಷಗಳನ್ನ ಹೊಂದಿದಂತವ್ರು, ಅಂದ್ರೆ ಕಫಜ ರೋಗಗಳಂತ ಬಂದಾಗ ಏನೇನು ಗೊತ್ತಾ, ಯಾರ್ಯಾರಲ್ಲಿ ಈಗಾಗಲೇ ಮೈಯಲ್ಲಿ ಊತ ಇದೆ, ಬೇರೆ ಬೇರೆ ರೋಗದ ಕಾರಣಕ್ಕಾಗಿ ದೇಹದಲ್ಲಿ ಊತ ಇರುವವರು, ಮೈ ಕೈಯಲ್ಲಿ ತುರಿಕೆ ಇರುವವರು, ಅಥವಾ ನಿಮ್ಮ ದೇಹದ ಯಾವ್ದಾದ್ರು ಭಾಗದ
ದೇಹದಲ್ಲಿ ತುಂಬಾ ಒಜ್ಜೆ ಅನ್ನಿಸ್ತಾ ಇದೆ, ಭಾರ ಅನ್ನಿಸ್ತಾ ಇದೆ ಅನ್ನೋರು, ಈಗಾಗ್ಲೇ ತುಂಬಾ ಆಲಸ್ಯದಿಂದ ಬಳಲ್ತಾ ಇರೋರು, ಇಂಥವರೆಲ್ಲ ಇದೆಲ್ಲ ಕಫಜ ರೋಗದ ಒಂದಿಷ್ಟು ಲಕ್ಷಣ. ಅಥವಾ ಗಂಟುಗಳಲ್ಲಿ ಒಜ್ಜೆ ಭಾರ ಅನ್ನಿಸ್ತಾ ಇದೆ, ಗಂಟುಗಳಲ್ಲಿ ಮೂವ್ಮೆಂಟ್ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅನ್ನೋದೆಲ್ಲ ಕಫಜ ದೋಷಗಳಲ್ಲಿ ಬರುತ್ತೆ. ಹಾಗೆ ಸೈನಸೈಟಿಸ್, ತಲೆಯಲ್ಲಿ ಕಫ ತುಂಬಿರುವಂಥದ್ದು, ಮೂಗು ಬ್ಲಾಕ್ ಆಗಿರುವಂಥದ್ದು, ಉಸಿರಾಟದ ಸಮಸ್ಯೆ ಬರುವಂಥದ್ದು, ಇಂಥದ್ದು ಕೂಡ ಕಫಜ ಬಾಹುಲ್ಯ ಲಕ್ಷಣಗಳಲ್ಲಿ ಬರುತ್ತೆ. ಸೊ ಇಂತಹ ಕಫಜ ದೋಷಗಳಿಂದ ನೀವು ಬಳಲ್ತಾ ಇದ್ರೆ ಅಥವಾ ಕಫಜ ಪ್ರಕೃತಿಯ ವ್ಯಕ್ತಿ ಏನಾದ್ರೂ ನೀವಾಗಿದ್ದಾದ್ರೆ ನೀವು ನೀರಿನ ಬಳಕೆಯನ್ನ ಯಾವತ್ತೂ ಕೂಡ ಬಿಸಿ ಅಥವಾ ಬೆಚ್ಚಗಿನ ರೂಪದಲ್ಲಿಯೇ ಮಾಡ್ಬೇಕು. ಕಫಜ ರೋಗಿಯಲ್ಲಿ ಬಿಸಿ ನೀರು ಶಾಖ ಹೆಲ್ಪ್ ಆಗತ್ತೆ, ಆದ್ರೆ ಕುಡಿಯುವಾಗ ಕೂಡ ನೀವು ಬಿಸಿ ಬಿಸಿ ನೀರನ್ನೇ ಕುಡಿಯೋದು ಒಳ್ಳೇದು. ಸ್ನಾನಕ್ಕೆ ಕೂಡ ಬಿಸಿ ನೀರನ್ನೇ ಬಳಸಬೇಕು. ದೇಹದಲ್ಲಿ ಊತ ಬಂದಲ್ಲಿ ಕೂಡ ನೀವು ಹಾಟ್ ವಾಟರ್ ಬ್ಯಾಗ್ ಅನ್ನ ತಗೋಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಬಳಕೆಯಲ್ಲಿ ಯಾವತ್ತೂ ಸಹ ತಣ್ಣೀರು, ಕೋಲ್ಡ್ ಆಗಿರುವಂತ ನೀರು, ರೆಫ್ರಿಜರೇಟೆಡ್ ನೀರು ಅಥವಾ ಬಿಸಿ ಇಲ್ಲದೆ ಹಾಗೆ ತಣ್ಣಗಿನ ನೀರಲ್ಲಿ ನೀವು ಶವರ್ ತಗೋದೊಳೋದು, ತಲೆ ಸ್ನಾನ ಮಾಡೋದು, ಇದೆಲ್ಲವೂ ಕೂಡ ನಿಮ್ಮ ಸಮಸ್ಯೆಯನ್ನ ಹೆಚ್ಚಿಸಬಹುದು ಅಥವಾ ಆರೋಗ್ಯವಂತ ವ್ಯಕ್ತಿಯಲ್ಲಿ ಕೂಡ ಸಮಸ್ಯೆ ಕಾಣೋ ರೀತಿಯಲ್ಲಿ ಮಾಡಬಹುದು. ಹಾಗಾಗಿ ಕಫಜ ರೋಗಿಗಳು ಮತ್ತು ಕಫಜ ಪ್ರಕೃತಿಯವರು, ವಾತಜ ರೋಗಿಗಳು ಮತ್ತು ವಾತಜ ಪ್ರಕೃತಿಯವರು ನೀರಿನ ಸೇವನೆ ಮಾಡುವಾಗ ಬಿಸಿ ನೀರಿನ ಸ್ನಾನ, ಬೆಚ್ಚಗಿನ ನೀರು, ಬಿಸಿ ನೀರನ್ನೇ ಕುಡಿಯೋದು ಮಾಡ್ಬೇಕು. ಇನ್ನು ಸ್ನಾನದಲ್ಲಿ ತಲೆ ಸ್ನಾನ ಮತ್ತು ಮೈ ಸ್ನಾನಕ್ಕೆ ಬಿಸಿ ಬಿಸಿ ನೀರನ್ನ ಬಳಸಿ, ತಲೆ ಸ್ನಾನಕ್ಕೆ ಉಗುರು ಬೆಚ್ಚಗಿನ ನೀರನ್ನ ಬಳಸಬಹುದು. ಇನ್ನು ಪಿತ್ತಜ ರೋಗಿಗಳು ಹೇಗ್ ಮಾಡ್ಬೇಕು ಅಂತಂದ್ರೆ ಶೀತಲ ಜಲ ಸ್ನಾನವನ್ನ ಮಾಡೋದು ಸೂಕ್ತ. ಆದ್ರೆ ಆಯುರ್ವೇದದಲ್ಲಿ ಇನ್ನೊಂದು ಕಾಂಪ್ಲಿಕೇಶನ್ ಬರುತ್ತೆ. ಏನ್ ಹೇಳಿ, ಎಲ್ಲರೂ ಕೇವಲ ಏಕದೋಷಜ ವ್ಯಕ್ತಿಗಳಾಗಿರಲ್ಲ. ಅಂದ್ರೆ ಎಲ್ಲರಲ್ಲೂ ಬರೀ ಪಿತ್ತ ಮಾತ್ರ, ಬರೀ ಕಫ ಮಾತ್ರ, ಬರೀ ವಾತ ಮಾತ್ರ ಅಂತ ಇರೋದಿಲ್ಲ. ಹಾಗಿದ್ರೆ ಏನ್ ಮಾಡೋದು ಮೇಡಮ್? ನಾನು ಪಿತ್ತನೂ ಇದೆ ನನ್ನಲ್ಲಿ, ವಾತನೂ ಇದೆ, ಕಫನೂ ಇದೆ, ಅಥವಾ ಒಂದಿಷ್ಟು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಒಮ್ಮೊಮ್ಮೆ ಪಿತ್ತಜ ಸಿಂಪ್ಟಮ್ಸ್ ಬರುತ್ತೆ, ಒಮ್ಮೊಮ್ಮೆ ವಾತಜ ಬರುತ್ತೆ. ಹಾಗಿದ್ರೆ ಏನ್ ಮಾಡೋದು ಅನ್ನುವಂತ ಪ್ರಶ್ನೆ ಏನಾದ್ರೂ ನಿಮ್ ತಲೆಯಲ್ಲೂ ಇದ್ರೆ, ನಿಮ್ಗೇನಾದ್ರೂ ಇದಕ್ಕೆ ಉತ್ತರ ಬೇಕಂತಂದ್ರೆ ನಿಮ್ಮ ಪ್ರಕೃತಿಯನ್ನ ಕಮೆಂಟ್ ಮಾಡಿ. ಯಾವ ಪ್ರಕೃತಿಯಲ್ಲಿ, ಅಥವಾ ಉದಾಹರಣೆ ನಿಮ್ಮಲ್ಲಿ ಪಿತ್ತ ವಾತ ಎರಡೂ ಇದೆ ಅಂತಂದ್ರೆ ಪಿತ್ತ ವಾತ ಅಂತ ಕಮೆಂಟ್ ಮಾಡಿ. ಪಿತ್ತ ಕಫ ಇದೆ, ನಿಮ್ಗೆ ತುಂಬಾ ಹೀಟ್ ಬಾಡಿ ಬಟ್ ನಿಮ್ಗೆ ಕಫ ಕೂಡ ಜಾಸ್ತಿ ಇದೆ ಅಂದ್ರೆ ಪಿತ್ತ ಕಫ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಗೆ ಯಾವ ಕಾಂಬಿನೇಷನ್ ಅಲ್ಲಿ ನೀರಿನ ಸೇವನೆ ಹೇಗ್ ಮಾಡ್ಬೇಕು ಅಂತ ನಿಮ್ಗೇನಾದ್ರೂ ಮಾಹಿತಿ ಬೇಕಿದ್ದಲ್ಲಿ ಈ ಒಂದು ವಿಡಿಯೋದಲ್ಲಿ ಕಮೆಂಟಿಗೆ ಹೋಗ್ಬಿಟ್ಟು ನಿಮ್ಮ ಕಾಂಬಿನೇಷನ್ ಏನಿದೆ, ದೋಷದ ಕಾಂಬಿನೇಷನ್ ಏನಿದೆ ಅದನ್ನ ನೀವು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಕಾಂಬಿನೇಷನ್ ಇರುವಾಗ ನಾವು ನೀರಿನ ಸೇವನೆ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಇದನ್ನ ಹಂಚಿಕೊಳ್ಳಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧ ಮತ್ತು ಆಯುರ್ವೇದ ಸಂಬಂಧ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.